ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಪ್ರತೀಕಾರ, ಇದು ಇರಾನ್ನ ಪ್ರತೀಕಾರ. ಅಮೆರಿಕ ಇರಾನ್ ಮೇಲೆ ಯಾವ ರೀತಿ ದಾಳಿ ಮಾಡಿತ್ತು ಅನ್ನೋದು ನಿಮಗೆಲ್ಲ ಗೊತ್ತಿದೆ. ಇಂಥದ್ದೊಂದು ದಾಳಿ ಆದ ಕೂಡಲೇ ನಾವು ಪ್ರತೀಕಾರ ತೀರಿಸದೆ ಬಿಡೋದಿಲ್ಲ ಅನ್ನುವ ಶಪಥ ಮಾಡಿತ್ತು ಇರಾನ್. ಅಮೆರಿಕ ಹಿಂದೆಂದೋ ಕೇಳರಿಯದ ದಾಳಿ ಮಾಡ್ತೇವೆ ಅಂತ ಇರಾನ್ ಆರ್ಭಟಿಸಿತ್ತು. ಇದೀಗ ಇರಾನ್ ಅಮೆರಿಕದ ಸೇನಾ ನೆಲೆಗಳ ಮೇಲೆ ಅಟ್ಯಾಕ್ ಮಾಡಿದೆ. ಅಮೆರಿಕಾಗೋಗಿ ದಾಳಿ ಮಾಡೋದಕ್ಕಾಗೋದಿಲ್ಲ ಅನ್ನೋದು ಇರಾನ್ಗೆ ಚೆನ್ನಾಗಿಯೇ ಗೊತ್ತಿತ್ತು. ಹೀಗಾಗಿ ತನ್ನ ದೇಶದ ಸುತ್ತಮುತ್ತ ಇರುವ ಅಮೆರಿಕದ ಮಿಲಿಟರಿ ಬೇಸ್ಗಳನ್ನು ಇರಾನ್ ಟಾರ್ಗೆಟ್ ಮಾಡಿದೆ. ಮಧ್ಯಪ್ರಾಚ್ಯದಲ್ಲಿರುವ ಅಮೆರಿಕದ ಸೇನಾ ನೆಲೆಗಳ ಮೇಲೆ ಇರಾನ್ ಬ್ಯಾಲಿಸ್ಟಿಕ್ ಮಿಸೈಲ್ಗಳಿಂದ ದಾಳಿ ಮಾಡಿದೆ. ಕತಾರ್ ಹಾಗೂ ಇರಾಕ್ನಲ್ಲಿರುವ ಅಮೆರಿಕದ ಸೇನಾ ನೆಲೆಗಳನ್ನು ಟಾರ್ಗೆಟ್ ಮಾಡಿರುವ ಇರಾನ್ ಮಿಸೈಲ್ಗಳ ಮಳೆಯನ್ನೇ ಅಮೆರಿಕದ ಸೇನಾ ನೆಲೆಗಳ ಮೇಲೆ ಸುರಿಸಿದೆ. ಇಂಥದ್ದೊಂದು ದಾಳಿ ಮಾಡಿ ನಾವು ಅಮೆರಿಕ ವಿರುದ್ಧ ಪ್ರತೀಕಾರ ತೀರಿಸಿಕೊಂಡಿದ್ದೇವೆ ಅಂತ ಇರಾನ್ ಹೇಳಿಕೊಂಡಿದೆ. ಹೀಗೆ ಒಂದು ಕಡೆಯಲ್ಲಿ ಇರಾನ್ ಅಮೆರಿಕದ ಸೇನಾ ನೆಲೆಗಳ ಮೇಲೆ ಭೀಷಣ ದಾಳಿ ಮಾಡ್ತಾ ಇದ್ದಂತೆ ಅತ್ತ ಟ್ರಂಪ್ ಕದನ ವಿರಾಮ ಘೋಷಣೆ ಮಾಡಿದ್ದಾರೆ. ಯಾವ ರೀತಿ ಪಾಕಿಸ್ತಾನ ಹಾಗೂ ಭಾರತದ ನಡುವೆ ಕದನ ವಿರಾಮ ಘೋಷಣೆ ಮಾಡುವಲ್ಲಿ ಯಶಸ್ವಿಯಾಗಿದ್ದೇನೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಬಿಲ್ಡಪ್ ಕೊಟ್ಟಿದ್ರು, ಅದೇ ರೀತಿ ಇಸ್ರೇಲ್ ಹಾಗೂ ಇರಾನ್ ನಡುವೆ ಕದನ ವಿರಾಮ ಘೋಷಣೆ ಆಗಿದೆ. ಯುದ್ಧ ನಿಲ್ಲುತ್ತದೆ, ಎರಡು ದೇಶಗಳ ನಡುವೆ ಮಾತುಕತೆ ನಡೆಸಿ ಕದನ ವಿರಾಮಕ್ಕೆ ಒಪ್ಪಿಸುವಲ್ಲಿ ಯಶಸ್ವಿಯಾಗಿದ್ದೇನೆ ಅಂತ ಅಮೆರಿಕ ಅಧ್ಯಕ್ಷ ಟ್ರಂಪ್ ಮತ್ತೊಮ್ಮೆ ಬಿಲ್ಡಪ್ ಕೊಟ್ಟಿದ್ದಾರೆ. ಅಸಲಿಗೆ ಕದನ ವಿರಾಮ ಘೋಷಣೆಯಾಗಿದ್ದು ನಿಜಾನಾ? ಅಮೆರಿಕದ ಈ ನಡೆಗೆ ಇರಾನ್ ಏನು ಹೇಳುತ್ತೆ? ಇರಾನ್ ಅಮೆರಿಕ ಸೇನಾ ನೆಲೆಗಳ ಮೇಲೆ ದಾಳಿ ಮಾಡಿದ್ದು ಹೇಗೆ? ಈ ದಾಳಿಯಿಂದಾಗಿ ಅಮೆರಿಕದ ಮೇಲೆ ಯಾವ ರೀತಿಯ ಪರಿಣಾಮಗಳಾಗಿದೆ ಎಲ್ಲವನ್ನ ತೋರಿಸ್ತೀವಿ ನೋಡಿ. ಕದನ ವಿರಾಮ. ಇರಾನ್ ಹಾಗೂ ಇಸ್ರೇಲ್ ನಡುವಿನ ಸಂಘರ್ಷಕ್ಕೆ ಕದನ ವಿರಾಮ ಘೋಷಣೆಯಾಗಿದೆ. ಈ ಕದನ ವಿರಾಮ ಘೋಷಣೆ ಮಾಡಿದ್ದು ಬಿಲ್ಡಪ್ ರಾಜ ಟ್ರಂಪ್. ಈ ಕದನ ವಿರಾಮದ ಕಥೆಯನ್ನ ಮತ್ತೆ ಹೇಳ್ತೀವಿ. ಅದಕ್ಕೂ ಮೊದಲು ಇರಾನ್ ತನ್ನ ಪಕ್ಕದಲ್ಲೇ ಇರುವ ಕತಾರ್ ದೇಶದ ಮೇಲೆ ಮಾಡಿದ ದಾಳಿಯ ಬಗ್ಗೆ ನಿಮಗೆ ಗೊತ್ತಿರಲೇಬೇಕು. ಅಮೆರಿಕ ತನ್ನ ಮೇಲೆ ದಾಳಿ ಮಾಡಿದ ನಂತರ ಇರಾನ್ ಸುಮ್ಮನೆ ಕೂರಲೇ ಇಲ್ಲ. ಅಮೆರಿಕದ ವಿರುದ್ಧ ಹೇಗೆ ಪ್ರತೀಕಾರ ತೀರಿಸಿಕೊಳ್ಳೋದು ಅಂತ ಇರಾನ್ ಯೋಚನೆ ಮಾಡ್ತಾ ಇತ್ತು. ಅಮೆರಿಕಾಗೆ ಇರಾನ್ ತಿರುಗೇಟು ಕೊಡೋದು ತುಂಬಾ ದೊಡ್ಡ ವಿಷಯವಾಗಿರಲಿಲ್ಲ. ಕಾರಣ ಅಮೆರಿಕ ಇರಾನ್ನಿಂದ ತುಂಬಾ ದೂರದಲ್ಲಿದ್ರು. ಅಮೆರಿಕದ ಸೇನಾ ನೆಲೆಗಳು ಇರಾನ್ನ ಸುತ್ತಮುತ್ತಲೂ ಇವೆ. ಅಮೆರಿಕ ಮಧ್ಯಪ್ರಾಚ್ಯದಲ್ಲಿರುವ ಹಲವು ದೇಶಗಳಲ್ಲಿ ತನ್ನ ಸೇನಾ ನೆಲೆಯನ್ನ ಹೊಂದಿದೆ. ಕತಾರ್, ಇರಾಕ್, ಸೌದಿ ಅರೇಬಿಯಾ, UAE ಹೀಗೆ ಹಲವು ಕಡೆಗಳಲ್ಲಿ ಅಮೆರಿಕದ ಸೇನಾ ನೆಲೆ ಇದೆ. ಇದೇ ಧೈರ್ಯದಲ್ಲೇ ಅನ್ಸುತ್ತೆ ಇರಾನ್ ನಾವು ಅಮೆರಿಕದ ವಿರುದ್ಧ ಹಿಂದೆಂದೋ ಕೇಳರಿಯದ ಪ್ರತೀಕಾರ ತೀರಿಸಿಕೊಳ್ತೇವೆ ಅಂತ ಬಹಿರಂಗವಾಗಿಯೇ ಹೇಳಿದ್ದು. ಇದೀಗ ಹೇಳಿದ ರೀತಿಯಲ್ಲೇ ಅಮೆರಿಕದ ಸೇನಾ ನೆಲೆಗಳ ಮೇಲೆ ಇರಾನ್ ದಾಳಿ ಮಾಡಿದೆ. ಅದು ಕೂಡ ತನ್ನ ಆಪ್ತ ಸ್ನೇಹಿತ ದೇಶ ಕತಾರ್ನಲ್ಲಿರುವ ಅಮೆರಿಕದ ಮಿಲಿಟರಿ ಬೇಸ್ ಮೇಲೆ ಇರಾನ್ ರಾತ್ರೋರಾತ್ರಿ ದಾಳಿ ನಡೆಸಿದೆ. ಕತಾರ್ನಲ್ಲಿರುವ ಅಮೆರಿಕದ ನೆಲೆಯ ಮೇಲೆ ಬ್ಯಾಲಿಸ್ಟಿಕ್ ಮಿಸೈಲ್ಗಳಿಂದ ಅಟ್ಯಾಕ್ ಮಾಡಿದೆ. ಹೌದು, ಆಪರೇಷನ್ ಬಶಾಯರ್ ಅಲ್ ಫತಾಯ್ ಅಂದರೆ ಟೈಡಿಂಗ್ ಆಫ್ ವಿಕ್ಟರಿ ಅನ್ನುವ ಹೆಸರಿನಲ್ಲಿ ಇರಾನ್ ದಾಳಿ ನಡೆಸಿದೆ. ಕತಾರ್ ಕ್ಯಾಪಿಟಲ್ ದೋಹಾದಲ್ಲಿರುವ ಅಲ್ ಉದೈದ್ ಏರ್ ಬೇಸ್ ಟಾರ್ಗೆಟ್ ಮಾಡಿದೆ. ಸೇನಾ ನೆಲೆಗಳ ಮೇಲೆ ಇರಾನ್ 6 ಖಂಡಾಂತರ ಕ್ಷಿಪಣಿಗಳಿಂದ ದಾಳಿ ನಡೆಸಿದೆ. ಇರಾನ್ ದಾಳಿಯೇನೋ ಮಾಡಿದೆ, ಆದರೆ ಮಿಸೈಲ್ಗಳು ಏರ್ ಬೇಸ್ಗೆ ಅಪ್ಪಳಿಸಿಲ್ಲ. ಮಿಸೈಲ್ಗಳನ್ನು ಆಕಾಶದಲ್ಲೇ ಹೊಡೆದುರುಳಿಸಿದ್ದೇವೆ ಅಂತ ಕತಾರ್ ಹೇಳ್ತಿದೆ. ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ಬಳಸಿಕೊಂಡು ಮಿಸೈಲ್ಗಳನ್ನು ತಡೆ ಹಿಡಿಯಲಾಗಿದೆ ಅಂತ ಕತಾರ್ ಹೇಳ್ತಿದೆ. ಆದರೆ ಇರಾನ್ ಮಾತ್ರ ಈ ದಾಳಿಯ ಬಳಿಕ ವಿಜಯೋತ್ಸವವನ್ನೇ ಮಾಡಿಬಿಟ್ಟಿದೆ. ಈ ಮೂಲಕ ಇರಾನ್ ಅಪಾಯವನ್ನ ಕೂಡ ಮೈ ಮೇಲೆ ಎಳೆದುಕೊಂಡಿದೆ. ಸ್ನೇಹಿತರೆ, ಇದೇ ಜುಲೈ 5ರಂದು ರಾಮೇಶ್ವರಂ ಕನ್ಯಾಕುಮಾರಿಗೆ 7 ಸ್ಯಾಂಡ್ಸ್ ಟೂರಿಸಂ ಕಂಪನಿ ಟ್ರಿಪ್ ಆಯೋಜಿಸಿದೆ. ಬೆಸ್ಟ್ ಆಫರ್ ಪ್ರೈಸ್ ಕೇವಲ 19,700. ಮಧುರೈ, ಕನ್ಯಾಕುಮಾರಿ, ತಿರುವನಂತಪುರ, ಅನಂತ ಪದ್ಮನಾಭ ಸ್ವಾಮಿ, ತಿರುಚೆಂಡೂರ್, ರಾಮೇಶ್ವರಂ, ತಂಜೂರ್ ಹೀಗೆ 3 ನೈಟ್ 4 ಡೇಸ್ ಟ್ರಿಪ್ ಇದಾಗಿದ್ದು ಪ್ಯಾಕೇಜ್ ನಲ್ಲಿ 2+2 AC ಬಸ್ ವ್ಯವಸ್ಥೆ, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೀಲ್ಸ್, ನೀಟ್ ಆಗಿ ದೇವರ ದರ್ಶನ, ಬೋಟಿಂಗ್ ಮತ್ತು ಆಟೋ ಚಾರ್ಜಸ್, 24/7 ಟೂರ್ ಮ್ಯಾನೇಜರ್ ಅಸಿಸ್ಟೆನ್ಸ್, ಸ್ಪೆಷಲ್ ಕೇರ್ ಫಾರ್ ಸೀನಿಯರ್ ಸಿಟಿಸನ್ಸ್ ಹೀಗೆ ಎಲ್ಲ ವ್ಯವಸ್ಥೆ ಇದೆ. ಹೊರಡುವ ದಿನ ಜುಲೈ 5. ಕೆಲವು ಸೀಟುಗಳು ಲಭ್ಯ ಇದ್ದು ಆಸಕ್ತರು ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಈಗಲೇ ಬುಕ್ ಮಾಡಿ. ಸ್ನೇಹಿತರೆ, ನಾವು ಅಮೆರಿಕವನ್ನ ಎಷ್ಟೇ ತೆಗಳಿದ್ರು ಅದರ ಶಕ್ತಿ ಸಾಮರ್ಥ್ಯದ ಬಗ್ಗೆ ಎರಡು ಮಾತೇ ಇಲ್ಲ. ಇಲ್ಲಿ ಅಮೆರಿಕದ ಮೇಲೆ ದಾಳಿ ಅಂದ್ರೆ ಅದು ನ್ಯಾಟೋ ಪಡೆಗಳ ಮೇಲಿನ ದಾಳಿ ಅಂತಾನೆ ಅರ್ಥ. ನ್ಯಾಟೋ ಪಡೆಗಳ ಬಗ್ಗೆ ನಿಮಗೆ ಗೊತ್ತಿರಬಹುದು. ಈ ಪಡೆಯ ಒಂದು ದೇಶದ ಮೇಲೆ ದಾಳಿ ಆದರೂ ಉಳಿದ ಎಲ್ಲ ಸದಸ್ಯ ದೇಶಗಳು ಸಹಾಯಕ್ಕೆ ಬರಬೇಕು ಅನ್ನುವ ನಿಯಮವಿದೆ. ನ್ಯಾಟೋ ಪಡೆಯ ಒಂದು ದೇಶದ ಮೇಲಿನ ದಾಳಿ ಕೂಡ ಇಡೀ ನ್ಯಾಟೋ ದೇಶಗಳ ಮೇಲೆ ನಡೆದ ದಾಳಿ ಅಂತ ಪರಿಗಣಿಸಲಾಗುತ್ತೆ. ಹೀಗಾಗಿ ಒಂದು ವೇಳೆ ಇರಾನ್ ದಾಳಿಯಿಂದ ಅಮೆರಿಕದ ಒಬ್ಬನೇ ಒಬ್ಬ ಸೈನಿಕ ಮೃತಪಟ್ಟರು,
ನ್ಯಾಟೋ ಪಡೆಯ ಎಲ್ಲ ದೇಶಗಳು ಅಮೆರಿಕಾದ ಸಹಾಯಕ್ಕೆ ಬರಲೇಬೇಕು. ಈ ನ್ಯಾಟೋ ಪಡೆಯಲ್ಲಿ ಬ್ರಿಟನ್ ಇದೆ, ಫ್ರಾನ್ಸ್ ಇದೆ, ಹೀಗೆ ಬಲಿಷ್ಠ ದೇಶಗಳ ಗುಂಪೇ ಇದೆ. ಹೀಗಾಗಿ ಒಂದು ವೇಳೆ ಇರಾನ್ ಮಾಡಿದ ದಾಳಿಯಲ್ಲಿ ಅಮೆರಿಕಾದ ಸೈನಿಕರಿಗೆ ಏನಾದರೂ ಆದರೂ ಅಮೆರಿಕವಂತೂ ಸುಮ್ಮನೆ ಇರುವ ದೇಶವೇ ಅಲ್ಲ. ಆದರೆ ಇರಾನ್ ಮಾತ್ರ ಪ್ರತೀಕಾರ ತೀರಿಸಿಕೊಂಡೇ ಸಿದ್ಧ ಅಂತ ದಾಳಿ ಮಾಡಿಬಿಟ್ಟಿದೆ. ನಾವು ಆರಂಭದಲ್ಲೇ ಹೇಳಿದಂತೆ ಇರಾನ್ಗೆ ನೇರವಾಗಿ ಅಮೆರಿಕದ ಮೇಲೆ ದಾಳಿ ಮಾಡೋದಕ್ಕೆ ಸಾಧ್ಯವಿಲ್ಲ. ಅಂತಹ ತಂತ್ರಜ್ಞಾನವನ್ನು ಇರಾನ್ ಇನ್ನೂ ಕೂಡ ಅಭಿವೃದ್ಧಿಪಡಿಸಿಲ್ಲ. ಅಮೆರಿಕ ಇರಾನ್ನಿಂದ ತುಂಬಾನೇ ದೂರದಲ್ಲಿದೆ. ಇರಾನ್ ಬಳಿ ಇರುವ ಮಿಸೈಲ್ಗಳ ರೇಂಜ್ ಇಸ್ರೇಲ್ನವರೆಗೆ ಮಾತ್ರ ಇರೋದು. ಹೀಗಾಗಿ ಇರಾನ್ ತನ್ನ ಪಕ್ಕದ ದೇಶಗಳಲ್ಲಿರುವ ಅಮೆರಿಕದ ವಾಯು ನೆಲೆಗಳನ್ನೇ ಟಾರ್ಗೆಟ್ ಮಾಡಿದೆ. ಇದು ಆರಂಭ ಅಷ್ಟೇ. ಇನ್ನು ಹಲವು ದೇಶಗಳಲ್ಲಿರುವ ನಿಮ್ಮ ನೆಲೆಗಳ ಮೇಲೆ ದಾಳಿ ಮಾಡ್ತೇವೆ ಅಂತ ಇರಾನ್ ಹೇಳಿಕೊಂಡಿದೆ. ಮಧ್ಯಪ್ರಾಚ್ಯದಲ್ಲಿ ಅಲ್ಲಲ್ಲಿ ಅಮೆರಿಕ ತನ್ನ ಮಿಲಿಟರಿ ನೆಲೆಗಳನ್ನು ಸ್ಥಾಪನೆ ಮಾಡಿದೆ. ಒಂದು ಲೆಕ್ಕಾಚಾರದ ಪ್ರಕಾರ ಮಧ್ಯಪ್ರಾಚ್ಯದ ದೇಶಗಳಲ್ಲೇ ಅಮೆರಿಕದ 40,000ಕ್ಕೂ ಹೆಚ್ಚು ಸೈನಿಕರಿದ್ದಾರಂತೆ. ಆದರೆ ಈ ಎಲ್ಲ ಪ್ರದೇಶಗಳ ಮೇಲೆ ದಾಳಿ ಮಾಡೋದಕ್ಕೆ ಇರಾನ್ನಿಂದ ಸಾಧ್ಯವಿಲ್ಲ ಅನ್ನೋದಕ್ಕಿಂತ ದಾಳಿ ಮಾಡಿದರೆ ಮುಂದೆ ದೊಡ್ಡ ಅಪಾಯವನ್ನು ಎದುರಿಸಬೇಕಾಗುತ್ತೆ. ಇಲ್ಲಿ ಅಮೆರಿಕ ಹೋಲಿಸಿದರೆ ಇರಾನ್ ಶಕ್ತಿಶಾಲಿ ದೇಶವಲ್ಲ. ಅಮೆರಿಕದೆದುರು ಇರಾನ್ ಏನೇನೂ ಇಲ್ಲ. ಆದರೆ ಇರಾನ್ನ ವಿಲ್ ಪವರ್ ಗಟ್ಟಿ ಇದೆ. ಅಮೆರಿಕದಂತಹ ದೇಶವನ್ನ ಕೂಡ ನಾವು ಎದುರು ಹಾಕೊಳ್ತೇವೆ ಅನ್ನುವ ಧೈರ್ಯ ಇರಾನ್ಗಿದೆ. ಕೆಲವೊಮ್ಮೆ ಈ ಧೈರ್ಯ ಇಟ್ಕೊಂಡೇ ಏನೇನು ಮಾಡೋದಕ್ಕಾಗೋದಿಲ್ಲ. ಆದರೆ ಇರಾನ್ ಮಾತ್ರ ಸದ್ಯಕ್ಕೆ ಸುಮ್ಮನಾಗುವ ರೀತಿ ಕಾಣಿಸುತ್ತಿಲ್ಲ. ಆದರೆ ಇರಾನ್ ದಾಳಿ ಮಾಡ್ತಾ ಇರೋದು ಅಮೆರಿಕದ ನೆಲೆಗಳ ಮೇಲೆ ಆದರೂ ಅದು ಇರೋದು ಮುಸ್ಲಿಂ ದೇಶಗಳಲ್ಲಿ ಅನ್ನೋದನ್ನ ಮರೆಯುವ ಹಾಗಿಲ್ಲ. ಹೀಗಾಗಿ ಮುಸ್ಲಿಂ ದೇಶಗಳ ವಿರೋಧವನ್ನ ಇರಾನ್ ಕಟ್ಕೊಳ್ಬೇಕಾಗುತ್ತೆ. ಅದರಲ್ಲೂ ಕತಾರ್ನಲ್ಲಿರುವ ಅಮೆರಿಕದ ನೆಲೆಗಳ ಮೇಲೆ ಇರಾನ್ ದಾಳಿ ಮಾಡ್ತಾ ಇದ್ದಂತೆ ಸೌದಿ ಅರೇಬಿಯಾ ಇರಾನ್ ವಿರುದ್ಧ ಬಹಿರಂಗವಾಗಿಯೇ ಆಕ್ರೋಶ ವ್ಯಕ್ತಪಡಿಸಿತ್ತು. ಕತಾರ್ಗೆ ಸೌದಿ ತನ್ನ ಸಂಪೂರ್ಣ ಬೆಂಬಲವನ್ನ ಘೋಷಣೆ ಮಾಡಿತ್ತು. ಕತಾರ್ನಲ್ಲಿರುವ ಅಮೆರಿಕದ ನೆಲೆಗಳ ಮೇಲೆ ಇರಾನ್ ನಡೆಸಿದ ಕ್ಷಿಪಣಿ ದಾಳಿ ಸ್ವೀಕಾರಾರ್ಹವಲ್ಲ ಅಂತ, ಅದನ್ನ ಸಮರ್ಥಿಸಲು ಕೂಡ ಸಾಧ್ಯವಿಲ್ಲ ಅಂತ ಸೌದಿ ಹೇಳಿತ್ತು. ಹಾಗೆ ನೋಡ್ಲಿಕ್ಕೆ ಹೋದ್ರೆ ಇರಾನ್ ಹಾಗೂ ಸೌದಿ ನಡುವಿನ ಸಂಬಂಧ ಹಿಂದಿನಿಂದಲೂ ಹಾಗೇ ಇದೆ. ಅಷ್ಟೊಂದು ಆಪ್ತ ದೇಶಗಳು ಇವಲ್ಲ. ಆದರೂ ಕತಾರ್ನಂತಹ ಆಪ್ತ ದೇಶದಲ್ಲಿ ಅಮೆರಿಕದ ಸೇನಾ ನೆಲೆ ಇದೆ. ಇದರಿಂದ ಕತಾರ್ನ ನಾಗರಿಕರಿಗೂ ಕೂಡ ತೊಂದರೆ ಆಗುತ್ತೆ. ಹೀಗಾಗಿ ಮುಂದೆ ಏನು ಮಾಡಬೇಕಾದರೂ ಕೂಡ ಇರಾನ್ 100 ಸಲ ಯೋಚನೆ ಮಾಡಬೇಕಾಗುತ್ತೆ. ಅಮೆರಿಕದ ಮೇಲಿನ ಸಿಟ್ಟಿನಲ್ಲಿ ತನ್ನದೇ ಆಪ್ತ ದೇಶಗಳ ಮೇಲೆ ದಾಳಿ ಮಾಡಿದರೆ ಮುಂದಿನ ದಿನಗಳಲ್ಲಿ ಮಧ್ಯಪ್ರಾಚ್ಯ ದೇಶಗಳ ನಡುವಿನ ಸಂಬಂಧದಲ್ಲಿ ಬಿರುಕು ಕೂಡ ಮೂಡುವ ಸಾಧ್ಯತೆ ಇರುತ್ತೆ. ಹೀಗೆ ಇರಾನ್ ಅಮೆರಿಕದ ಸೇನಾ ನೆಲೆಗಳ ಮೇಲೆ ದಾಳಿ ಮಾಡ್ತಾ ಇದ್ದಂತೆ ಟ್ರಂಪ್ ಕದನ ವಿರಾಮ ಘೋಷಣೆ ಮಾಡಿದ್ದಾರೆ. ಯಾವ ರೀತಿ ಪಾಕಿಸ್ತಾನ ಹಾಗೂ ಭಾರತದ ನಡುವೆ ತಾನೇ ಕದನ ವಿರಾಮ ಘೋಷಣೆಗೆ ಕಾರಣವಾಗಿದ್ದು ಅಂತ ಬಾಯಿ ಬಡ್ಕೊಂಡಿದ್ರು, ಸೇಮ್ ಟು ಸೇಮ್ ಅದೇ ದಾಟಿಯಲ್ಲೇ ಈಗ ಇಸ್ರೇಲ್ ಹಾಗೂ ಇರಾನ್ ನಡುವೆ ಕೂಡ ಕದನ ವಿರಾಮ ಘೋಷಣೆ ಮಾಡುವಲ್ಲಿ ಯಶಸ್ವಿಯಾಗಿದ್ದೇನೆ ಅಂತ ಟ್ರಂಪ್ ಹೇಳಿಕೊಂಡಿದ್ದಾರೆ. ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಕೊಚ್ಚಿಕೊಂಡಿರುವ ಟ್ರಂಪ್ ಇಸ್ರೇಲ್ ಮತ್ತು ಇರಾನ್ ಸಂಪೂರ್ಣ ಕದನ ವಿರಾಮಕ್ಕೆ ಒಪ್ಪಿಕೊಂಡಿವೆ. ಇಸ್ರೇಲ್ ಮತ್ತು ಇರಾನ್ ತಮ್ಮ ಅಂತಿಮ ಕಾರ್ಯಾಚರಣೆಗಳನ್ನು ಮುಗಿಸಿದ ನಂತರ ಸುಮಾರು 6 ಗಂಟೆಗಳಲ್ಲಿ ಕದನ ವಿರಾಮ ಆರಂಭವಾಗುತ್ತೆ. 12 ಗಂಟೆಗಳ ಕಾಲ ಇದು ನಡೆಯುತ್ತೆ. ನಂತರ ಯುದ್ಧವು ಮುಕ್ತಾಯವಾಗುತ್ತೆ. ಇರಾನ್ ಮೊದಲು ಕದನ ವಿರಾಮವನ್ನ ಆರಂಭ ಮಾಡುತ್ತೆ. 12 ಗಂಟೆಗಳ ನಂತರ ಇಸ್ರೇಲ್ ಕದನ ವಿರಾಮವನ್ನ ಪ್ರಾರಂಭಿಸುತ್ತೆ. 24 ಗಂಟೆಗಳ ನಂತರ 12 ದಿನಗಳ ಯುದ್ಧವು ಅಧಿಕೃತವಾಗಿ ಕೊನೆಗೊಳ್ಳುತ್ತದೆ. ಜಗತ್ತು ಇದನ್ನ ಸ್ವಾಗತಿಸುತ್ತದೆ. ಪ್ರತಿ ಕದನ ವಿರಾಮದ ಸಮಯದಲ್ಲಿ 2 ಕಡೆಯವರು ಶಾಂತವಾಗಿ ಹಾಗೂ ಗೌರವದಿಂದ ಇರ್ತಾರೆ ಅಂತ ಟ್ರಂಪ್ ಬರೆದುಕೊಂಡಿದ್ದಾರೆ. ಟ್ರಂಪ್ ಏನೋ ಹೇಳಿದ್ದಾರೆ, ಆದರೆ ಇರಾನ್ ಮಾತ್ರ ಇದು ಅಧಿಕೃತವಲ್ಲ ಅಂತ ಹೇಳಿದೆ. ಹೀಗಾಗಿ ಮುಂದೆ ಏನ್ ಬೇಕಾದರೂ ಆಗಬಹುದು. ಆದರೆ ಯುದ್ಧ ನಿಂತರೆ ಇಡೀ ಜಗತ್ತಿಗೆ ಒಳ್ಳೆಯದು. ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಕಾಮೆಂಟ್ ಮಾಡಿ.